ನನ್ನ ಹೆಸರು ಚೆನ್ನಪ್ಪ ಅಂತ. ನಮ್ಮ ಊರ ಹೆಸರು ದಂಡಿಂಗನಹಳ್ಳಿ. ಇದು ನಮ್ಮ ತೋಟ ಇರೋದು ದೇವಲಾಪುರ ಹ್ಯಾಂಡ್ ಪೋಸ್ಟು, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ನಾವು ಇವಾಗ 3 ವರ್ಷದಿಂದ ಅಗ್ರಿಕಲ್ಚರ್ಗೆ ನಾನು ಇಳಿದಿದ್ದೀನಿ. ಮೊದಲು ನಾನು ಗೌರ್ಮೆಂಟ್ ಅಫಿಷಿಯಲ್ಲು ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ನಾನು ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ವರ್ಕ್ ಮಾಡ್ತಾಯಿದ್ದೆ. 2017 ರಿಟೈರ್ಡ್ ಆದೆ. ರಿಟೈರ್ಡ್ ಆದಮೇಲೆ ಅಗ್ರಿಕಲ್ಚರ್ ಮಾಡೋಣ ಅಂತ ಇಷ್ಟ ಆಯಿತು. ಈಗ 3 ವರ್ಷದಿಂದ ಇದನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ನಾನು ಅಡಿಕೆ ಒಂದು 2000 ಅಡಿಕೆ ಹಾಕಿದ್ದೀನಿ. ಅದಾದಮೇಲೆ ಬಾಳೆ, ತೆಂಗು, ಇದಲ್ಲದೆ ಕೋಕೋ, ಕಾಫಿ, ಮೆಣಸು, ಜಾಕಾಯಿ, ಈ ಥರ ವಿವಿಧ ಬೆಳೆಗಳನ್ನು ಕೂಡ ಈ ತೋಟದಲ್ಲಿ ಅಳವಡಿಸಿದ್ದೀನಿ. ಕೃಷಿ ಹೊಂಡ ಮಾಡಿದ್ದೀವಿ. ಇದಲ್ಲದೆ ಪಪ್ಪಾಯ, ನುಗ್ಗೆ, ಈ ಥರ ಹಣ್ಣಿನ ಗಿಡಗಳು ಒಂದು 30-40 ಜಾತಿ, ವಿವಿಧ ಜಾತಿಯ ಹಣ್ಣಿನ ಗಿಡಗಳು ಕೂಡ ಹಾಕಿದ್ದೀವಿ. ಈಗೆಲ್ಲ ಇನ್ಸ್ಟಲ್ ಸ್ಟೇಜು, ಯಾವುದು ಅಷ್ಟು ಇನ್ನೂ ಉತ್ಕೃಷ್ಟವಾಗಿ ಬೆಳೆದಿಲ್ಲ. ನಮ್ಮ ತೋಟ ಎಲ್ಲ ಫುಲ್ಲು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ 7-8 ವರ್ಷ ಬೇಕು ಫಲ ಕೊಡೋಕ್ಕೆ. ಈ ಕಾಫಿ, ಮೆಣಸು ಇವೆಲ್ಲ ಒಂದು ಮಿನಿಮಮ್ 3 ಇಯರ್ಸ್ ಆಗುತ್ತೆ. ಇದಿಷ್ಟು ಈ ತೋಟದ ಇದು. ಒಟ್ಟು ಇಲ್ಲಿ 6 ಎಕರೆ ಇದೆ. ಇದರಲ್ಲಿ ನಾವು ಒಬೆಟೆಕ್ ಕಂಪನಿ ಕಡೆಯಿಂದ ನಾವು ಆಟೋಮೇಷನ್ ಮಾಡಿಸಿದ್ವಿ. ಇದರಲ್ಲಿ ಈ ತೋಟದಲ್ಲಿ 7 ವಾಲ್ ಹಾಕಿದ್ದೀನಿ. ಮತ್ತು ಇನ್ನೊಂದು ತೋಟ 4 ಎಕರೆ ಇದೆ. ಅದರಲ್ಲಿ 250 ತೆಂಗಿನ ಗಿಡ ಇದೆ. ಅದರಲ್ಲಿ ನಾನು 5 ವಾಲ್ ಹಾಕಿದ್ದೀನಿ. ಟೋಟ್ಲು 5 ವಾಲ್ ಹಾಕಿದ್ದೀನಿ. ಆದರೂ 2 ಇಂಚು ನೀರು ಬೋರ್ವೆಲ್ ಬರೋದ್ರಿಂದ ಅದು 1 ವಾಲ್ಗೆ ಜಾಸ್ತಿ ಆಗ್ತದೆ. ಹಾಗಾಗಿ ಒಂದೇ ಸಲ ನಾನು 2 ವಾಲ್ ಆನ್ ಮಾಡ್ತೀನಿ. 2 ವಾಲ್ ಆನ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಒಂದು 1000 ಗಿಡಕ್ಕೆ ಹೋಗುತ್ತೆ ನೀರು ಒಂದೇ ಸಲ ಅಟ್ ಅ ಟೈಮ್. ಅದು ಆಟೋಮೇಷನ್ ಭಾಳ ಉಪಯೋಗ ಆಗಿದೆ ನನಗೆ. ಹೇಗೆ ಅಂದರೆ, ನಾವು ಮೊಬೈಲಲ್ಲಿ ಇವರು ಆಪ್ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಟೈಮಿಂಗ್ಸ್ ಫಿಕ್ಸ್ ಮಾಡ್ಬೋದು. ಎವರಿ 1 ಅವರು ಅಥವಾ ಹಾಫ್ ಆನ್ ಅವರು ನಮಗೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟಕ್ಕೆ ನಾವು ಫಿಕ್ಸ್ ಮಾಡಿಬಿಟ್ಟು ಮ್ಯಾನ್ಯುವಲ್ ಮಾಡ್ಬೋದು. ಸೈಕಲ್ ಸಿಸ್ಟಮ್ ಇದೆ. ಸೈಕಲ್ ಸಿಸ್ಟಮಲ್ಲಿ 1 ವಾಲು ಅಥವಾ 2 ವಾಲ್ ಸೇರಿಸಿ ಒಟ್ಟಿಗೆ ಆನ್ ಮಾಡ್ಬೋದು. 3 ವಾಲ್ ಆನ್ ಮಾಡ್ಬೋದು. ನಮ್ಗೆ ಎಷ್ಟು ವಾಲ್ ಬೇಕು ಅಷ್ಟು ಅಟ್ ಎ ಟೈಮ್ ಆನ್ ಆಗಂಗೆ ಆಪ್ಷನ್ ಇದೆ. ಅದನ್ನು ನಾವು ಮೊಬೈಲ್ ಸೆಟ್ ಮಾಡ್ಬೋದು. ಮತ್ತು ಎಷ್ಟು ಅವರು ನೀರು ಕೊಡಬೇಕು ಅಲ್ಲಿ ಅಂತ ಸೆಟ್ ಮಾಡ್ಬೋದು. ಅದು ಆಟೋಮೆಟಿಕ್ಕಾಗಿ ಸೈಕಲ್ ಸಿಸ್ಟಮ್ ಅಂದರೆ ಕರೆಂಟ್ ಬಂದ ತಕ್ಷಣ ಆನ್ ಆಗುತ್ತೆ. ನಮಗೆ ಮೆಸೇಜ್ ಬರುತ್ತೆ ಕರೆಂಟ್ ಬಂದಿದೆ ಅಂತ. ಆಮೇಲೆ ಯಾವ ವಾಲ್ ಆನ್ ಆಗಿದೆ ಅನ್ನೋದು ಕೂಡ ಹೇಳುತ್ತೆ. ಅದನ್ನು 1 ಅವರ್ ಫಿಕ್ಸ್ ಮಾಡಿದರೆ 1 ಅವರ್ ಗಂಟೆ ಓಡುತ್ತೆ. 1 ಅವರ್ ಆದಮೇಲೆ ಅದು ಆಫ್ ಆಗಿ 2ನೇ ವಾಲು ನಾವು ಯಾವ ವಾಲ್ ಆನ್ ಕೊಟ್ಟಿರ್ತೀವಿ ನೆಕ್ಸ್ಟು ಅದು ಆನ್ ಆಗುತ್ತೆ. ಅದೇ ಥರ ರೊಟೇಷನ್ ಆಗ್ತಾ ಇರ್ತದೆ. ಕರೆಂಟು 4 ಅವರಿಂದ 4 ಅವರ್ ಆಗುತ್ತೆ. ಲಾಸ್ಟಲ್ಲಿ ಅರ್ಧ ಗಂಟೆ ಆನ್ ಆಗಿರ್ತದೆ ಲಾಸ್ಟ್ ವಾಲ್ ಅಂತ ಇಟ್ಕೊಳ್ಳಿ. ಆವಾಗ ಅದು ಆಫ್ ಆಗ್ಬಿಟ್ಟು ಕರೆಂಟ್ ಹೋಯ್ತು ಅಂದರೆ ನೆಕ್ಸ್ಟ್ ನೈಟ್ ಕರೆಂಟ್ ಕೊಟ್ಟಾಗ ಅರ್ಧ ಅವರು ಇನ್ನೂ ಬಾಕಿ ಇರುತ್ತಲ್ಲ, ಆ ಅರ್ಧ ಅವರು ಅದು ಓಡುತ್ತೆ. ಅರ್ಧ ಅವರು ಓಡಿ ಆಮೇಲೆ ನೆಕ್ಸ್ಟ್ ವಾಲ್ಗೆ ಹೋಗುತ್ತೆ. ಹಾಗೆ ಎಷ್ಟು 1 ಅವರ್ ನಾವು ಕೊಡಬೇಕು ಅಂದರೆ 1 ಅವರ್ ಕಂಪ್ಲೀಟ್ ಮಾಡೇ ಬೆಸ್ಟ್ ನೆಕ್ಸ್ಟ್ ವಾಲ್ಗೆ ಹೋಗೋದು. ನಾವು ಮ್ಯಾನ್ಯುವಲ್ ಏನು ಮಾಡೋಂಗಿಲ್ಲ, ಏನಿಲ್ಲ, ಅದೇ ಆನ್ ಆಗುತ್ತೆ, ಅದೇ ನೀರು ಕೊಡುತ್ತೆ. ಹಾಗಾಗಿ ರೈತರಿಗೆ ಭಾಳ ಉಪಯೋಗ ಇದು. ನಾನು ಲಾಸ್ಟ್ 1 ವರ್ಷ ಹಿಂದೆ ನಾನು ಇವ್ರ ಹತ್ರ ಮೊಬೆಟೆಕ್ ಕಂಪ್ನಿಯಿಂದ ಹಾಕ್ಸ್ಕೊಂಡೆ. ಅದ್ರ ಉಪಯೋಗ ಹೇಗೆ ನನಗೆ ಉಪಯೋಗ ಆಯಿತು ಅಂದರೆ, ಮೊದಲು ನಮಗೆ ವರ್ಷಕ್ಕೆ 1-2 ಸಲ ಕರೆಂಟ್ ವೇರಿಯೇಷನ್ ಆದಾಗ ಮೋಟ್ರುಗಳು ಸುಟ್ಟೋಗ್ತಾಯಿತ್ತು. ಇದು ಹಾಕ್ಸಿದ ಮೇಲೆ ನಮಗೆ ಒಂದು ಬೋರುಗಳು ಒಂದು ಸಲ ಸುಟ್ಟೋಗಿಲ್ಲ. ಮತ್ತು ವೇರಿಯೇಷನ್ ಆದರೆ ಕಂಬದ ಮೇಲೆ, ವೈರ್ ಮೇಲೆ ತೆಂಗಿನ ಗರಿನೋ ಮರನೋ ಯಾವುದೋ ಬಿದ್ದರೆ ನಮ್ಮದು ಸಾಲ್ಟಾಗಿ ಸುಟ್ಟೋಯ್ತದೆ. ಈಗ ಆ ಥರ ಆದರೂ ಕೂಡ ಫೀಸ್ ಹೋಗುತ್ತೆ ಹೊರತು ಏನು ಸುಟ್ಟೋಗುವಂಥ ಇದು ಯಾವುದು ನಮಗೆ ಗೊತ್ತಾಗಿಲ್ಲ, ಸುಟ್ಟೋಗಿಲ್ಲ. ಅದರಿಂದ ನಾನೇನು ಮಾಡಿದೆ, 1 ವರ್ಷ ಹಿಂದೆ ನಾನು 4 ಎಕರೆ ಹಾಕ್ಸಿದ್ದೆ. ಇದು ಉಪಯೋಗ ಇದೆ ನಮಗೆ ಒಂದೇ ಸಲ. ಆಮೇಲೆ ಉಪಯೋಗ ಅದೇ ಅಂತ ಗೊತ್ತಾದ್ಮೇಲೆ ಈಗ 6 ಎಕರೆಗೂ ಕೂಡ ನಾನು ಈಗ 1 ತಿಂಗಳಾಯಿತು ನಾನು ಹಾಕ್ಸಿ, ಅದಕ್ಕೂ ಕೂಡ ಮಾಡಿಸ್ದೆ. ಇದನ್ನು ಎಲ್ಲ ರೈತರು ಅಳವಡಿಸ್ಕೊಂಡ್ರೆ ಒಳ್ಳೆಯದು. ನನ್ನ ಅಭಿಪ್ರಾಯ ಭಾಳ ಅನುಕೂಲ ಇರೋದ್ರಿಂದ ನಾನು ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ.